ಮಾರ್ಚ್ 1ನೇ ತಾರೀಕು ಯಾರು ಕೂಡ ಊಹೆ ಮಾಡಲಿಲ್ಲ. ಇಡೀ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿತ್ತು. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ದೇಶವೇ ಬೆಚ್ಚಿ ಬೀಳಿಸಿದ ಪ್ರಕರಣ, ಎಲ್ಲರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್. ಇವತ್ತು 8ನೇ ತಾರೀಕು, 8 ದಿನಗಳ ಬಳಿಕ ಲಾಸ್ಟ್ ಶುಕ್ರವಾರ ಸ್ಫೋಟ ಆಗಿತ್ತು. ಈ ಶುಕ್ರವಾರ ಓಪನ್ ಆಗ್ತಾ ಇದೆ. ಇವತ್ತಿಗೆ 8 ದಿನದ ಹಿಂದೆ ಓಪನ್ ಆಗ್ತಾ ಇದೆ ರಾಮೇಶ್ವರಂ ಕೆಫೆ. ಸಂಜೆ 6:30ಕ್ಕೆ ನಾವಿದನ್ನ ಮಾರ್ಕೆಟಿಂಗ್ ಮಾಡ್ತಾ ಇರೋದಲ್ಲ, ಇದು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ಹೆದೆ ಗುಂದೋದಿಲ್ಲ ಅನ್ನೋದ್ರ ಬಗ್ಗೆ ಇದು ಒಂದೇ ನಾವು ಅವತ್ತು ಸ್ಫೋಟ ಆಗಿ ಅವತ್ತೇ ಸಂಜೆ ಹೋಗಿದ್ವಿ. ಆಗ್ಲೇನೆ ಬೆಂಗಳೂರು ಜನ ಕೇರ್ ಮಾಡಿಲ್ಲ. ಅಂದ್ರೆ ನೀವೇನು ಭಯೋತ್ಪಾದಕರು ನಮ್ಮನ್ನು ಎದುರಿಸುವಂತ ಪ್ರಯತ್ನ ಮಾಡ್ತೀರಿ, ಸಾಧ್ಯನೇ ಇಲ್ಲ ನಿಮ್ಮಿಂದ. ಅಕ್ಕಪಕ್ಕದಲ್ಲೆಲ್ಲ ಹೆಂಗಿದೆ ಅಂತ ಈಗಲೂ ಬೇಕಿದ್ರೆ ತೋರಿಸ್ತೀನಿ ನಾನು. ಇವತ್ತು ಓಪನ್ ಅಂದ್ರೆ ಅದು ಚಾಲೆಂಜ್. ಇವತ್ತು ಅಂದ್ರೆ ಲಾಸ್ಟ್ ಶುಕ್ರವಾರ ಸ್ಫೋಟ ಆಗಿದೆ, ಇವತ್ತು ಶುಕ್ರವಾರ, ಇವತ್ತು ರಿಓಪನ್ ಆಗ್ತಾ ಇದೆ. NIA ತನಿಖೆಗೆ ಹೋಗಿದೆ. ಅದರ ನಡುವೆ ಆತನ ಪತ್ತೆ ಹಚ್ಚುವಂಥದ್ದು ಕೂಡ ಇವತ್ತು ಆಗ್ಬೋದು. ನಾನು ನೆನ್ನೆ ಹೇಳ್ತಾ ಇದ್ದೆ, ಇವತ್ತು ಸಂಜೆ ಒಳಗಾಗಿ ಪತ್ತೆ ಹಚ್ಬಹುದೇನೋ, ಅಲ್ಲಿ ಓಪನ್ ಆಗ್ತದೆ, ಈ ಥರನ ಪತ್ತೆ ಹಚ್ಬೋದು ಅಂತ ಹೇಳಿದ್ರೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ ಹುಡುಗರೆಲ್ಲ. ಆಮೇಲೆ ಭಾಳ ರಾಘವೇಂದ್ರ ರಾವ್ ಅಲ್ಲಿಯ ಮಾಲೀಕರು ಮತ್ತು ದಿವ್ಯಾ ಅವರು ಮೊನ್ನೆ ಹೇಳಿದರು, ನಮ್ಮನ್ನು ಯಾರು ಕೂಡ ಇಡೀ ಭಾರತ ಒಂದಾಗಿರುತ್ತೆ ಅಂತ ಹೇಳಿ. ಓಕೆ, ಬನ್ನಿ ಇದರ ಬಗ್ಗೆ ನಮ್ಮ ಶ್ರೀಪಾದ್ ಪಾಟೀಲ್ ಅವರು ಮೊನ್ನೆಯಿಂದ ಅಲ್ಲಿಂದ ಸಂಪರ್ಕದಲ್ಲಿದ್ದಾರೆ. ಫುಲ್ ಅಲ್ಲಿ ಎಲ್ಲ ಪರಿಚಯ ಬಿಟ್ಟಿದೆ ಅಂತ ಅನಿಸುತ್ತೆ ಅವರಿಗೆ ಸುತ್ತಮುತ್ತ ಎಲ್ಲ. ಎಸ್, ಹೆಂಗನಿಸ್ತಾ ಇದೆ? ವೆರಿ ಗುಡ್ ಮಾರ್ನಿಂಗ್ ಶ್ರೀಪಾದ್. ಕುಂದಲಹಳ್ಳಿ ರಾಮೇಶ್ವರ ಕೆಫೆ ಇವತ್ತು VIPsಗಳಿಗೆ ಮಾತ್ರ ಸ್ವಲ್ಪ ಅವಕಾಶ, ನಾಳೆಯಿಂದ ಸಾರ್ವಜನಿಕರಿಗೆ ಕೂಡ ಅವಕಾಶ. ನನಗೆ ಸ್ವಲ್ಪ ಮುಂದ್ಗಡೆ ಇರುವಂಥ ಜಾಗ ಎಲ್ಲ ತೋರಿಸ್ಬೇಕು ನೀವು, ಹೆಂಗಿದೆ ಜನಗಳು ಹೆಂಗೆ. ಅಂದರೆ ನಾವು ಕೇರೆ ಮಾಡಿಲ್ಲಪ್ಪ, ನೀವು ಬಾಂಬ್ ಗೀಮೆಲ್ಲ ಇಟ್ಟು ನಮ್ಮನ್ನು ಎದುರಿಸೋಕ್ಕಾಗಲ್ಲ ಅಂತೇಳಿ. ಓವರ್ ಟು ಯು ಶ್ರೀಪಾದ್. ಥ್ಯಾಂಕ್ ಯು ಜಯಪ್ರಕಾಶ್. ವೆರಿ ಗುಡ್ ಮಾರ್ನಿಂಗ್. ಶಿವರಾತ್ರಿಯ ಶುಭ ದಿನ ಇವತ್ತು. ಶಿವರಾತ್ರಿಯ ಶುಭ ದಿನದಂದೇ ಪುನರ್ ಆರಂಭ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಮೊದಲು ನಾನು ಕೆಫೆ ತೋರಿಸ್ತೀನಿ ಜಯಪ್ರಕಾಶ್. ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ವಿವಿಧ ಪುಷ್ಪಾಲಂಕಾರ, ಹಸಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ರಾಮೇಶ್ವರ ಕೆಫೆ. ಬಾಳೆ ಕಂಬಗಳಿಂದ ಯಾವ ರೀತಿ ಕಂಗೊಳಿಸ್ತಾ ಇದೆ. ಅಲ್ಲಿ ಆಚಾರ್ಯರು ಬರ್ತಾ ಇದ್ದಾರೆ. ಇಡೀ ಕೆಫೆಯನ್ನ ಶುದ್ಧಗೊಳಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇವತ್ತಿನಿಂದ ಪುನರ್ ಆರಂಭ ಆಗ್ತಾ ಇದೆ. ಕಾರ್ಯಾರಂಭ ಆಗ್ತಾ ಇರುವಂತಹ ಹಿನ್ನೆಲೆ ಹಲವು ವಿಶೇಷ ಪೂಜೆಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಪ್ರಕಾರವಾಗಿ ಮೊದಲು ಶುದ್ಧಿ ಕಾರ್ಯ ನಡೀತಾ ಇದೆ. ಅದನ್ನು ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತು 6:30ರಿಂದ ಸಾಂಕೇತಿಕವಾಗಿ ಇದು ಆರಂಭ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಈ ರಾಮೇಶ್ವರ ಕೆಫೆ ರಾಘವೇಂದ್ರ ರಾವ್ ಏನಿದ್ದಾರೆ ಮಾಲೀಕರು, ಅವರ ಸಂಬಂಧಿಕರೆಲ್ಲ ಸೇರಿದ್ದಾರೆ. ವಿಶೇಷವಾಗಿ ಶಿವರಾತ್ರಿ ಎಂದು ಸಿದ್ಧಿವಿನಾಯಕನ ಪೂಜೆ ಮತ್ತು ಶಿವನ ಪೂಜೆಯು ಕೂಡ ಅಲ್ಲಿ ನೆರವೇರ್ತಾ ಇರೋದು. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಪೂಜೆ ಸಂಪನ್ನಗೊಂಡ ನಂತರ ಇದು ಕಾರ್ಯಾರಂಭ ಮಾಡಲಿಕ್ಕಿದೆ. ಆದರೆ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಜಯಪ್ರಕಾಶ್, ಇವತ್ತು ಸಾಂಕೇತಿಕವಾಗಿ ಪೂಜೆ ಪುನಸ್ಕಾರಗಳೊಂದಿಗೆ ಇವತ್ತಿನ ದಿನ ಇದು ಆರಂಭ ಆಗುತ್ತೆ. ಆದರೆ ಕಸ್ಟಮರ್ಸ್ಗಳಿಗೆ ನಾಳೆಯಿಂದ ಓಪನ್ ಆಗುತ್ತೆ. ನಾಳೆ ಬೆಳಿಗ್ಗೆ 6:30ರಿಂದ ಗ್ರಾಹಕರು ಬರಬೇಕಾಗಿದೆ. ಮತ್ತೆ ಯಥಾವತ್ ದಿ ರಾಮೇಶ್ವರಂ ಕೆಫೆಯ ಸಿಹಿ ತಿಂಡುಗಳನ್ನು ಸವಿಯಬಹುದಾಗಿದೆ. ಈಗ ಸದ್ಯಕ್ಕೆ ಪುನರ್ ಆರಂಭ ಆಗೋದಕ್ಕೆ ಇಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗಿದೆ ಅನ್ನೋದನ್ನು ನಾವು ಒಂದು ಕಡೆ ನೋಡ್ತಾ ಹೋದರೆ, ವಿಶೇಷವಾಗಿ ಈ ಮೊದಲು ಅಂದರೆ ಬಾಂಬ್ ಬ್ಲಾಸ್ಟ್ ಆಗೋದಕ್ಕಿಂತ ಪೂರ್ವದಲ್ಲಿ ಈ ಮೆಟಲ್ ಡಿಟೆಕ್ಟರ್ ಎಲ್ಲ ಇರಲಿಲ್ಲ. ಈ ಸಾರಿ 2 ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತೆ ಆ ರೀತಿಯ ಘಟನೆಗಳು ಅಥವಾ ಅಚಾತುರ್ಯ ನಡೀದೇ ಇರಲಿ ಅಂತ ಸ್ವತಃ ಹೋಟೆಲ್ನವರು ಕೂಡ ಮುತುವರ್ಜಿ ಕಾಳಜಿಯನ್ನು ವಹಿಸಿದ್ದಾರೆ. ಅದರ ಪ್ರತೀಕ ಅನ್ನುವಂತೆ ಈಗ ಹೋಟೆಲ್ನ ಮುಂಭಾಗದಲ್ಲಿ ಈ ರೀತಿ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿದ್ದಾರೆ. ಮುಂದಿನ ಗೇಟನ್ನು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬೀಗ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಅದನ್ನು ಓಪನ್ ಮಾಡಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಒಂದ್ಸರಿ ಕಂಪ್ಲೀಟ್ ಹೋಟೆಲ್ ಮುಂಭಾಗದಲ್ಲಿ ನಾವು ಪ್ಯಾನ್ ಮಾಡಿ ನೋಡೋದಾದರೆ ಅವರ ಸಂಬಂಧಿಕರು, ಅವರ ಹಿತೈಷಿಗಳು, ಅವರ ವೆಲ್ ವಿಷರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳಿಗೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಶಿವರಾತ್ರಿಯ ಹಿನ್ನೆಲೆ ವಿಶೇಷವಾಗಿ ಶಿವನ ಪೂಜೆ ಆಗ್ತಾ ಇದೆ. ಅಲ್ಲಿ ರಾಮೇಶ್ವರಂ ಕೆಫೆ ಓನರ್ ಕೂಡ ಬಂದರು, ರಾಘವೇಂದ್ರ ರಾವ್ ಓಡಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ತಾವು ಗಮನಿಸ್ತಾ ಇರ್ಬೋದು. ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ. ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಸಂಜೆ 5:30ರಿಂದ 6:30 ಸಮಯಕ್ಕೆ ಇನ್ನುಳಿದ ಗೆಸ್ಟ್ಗಳನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಆ ಗೆಸ್ಟ್ಗಳು 6:30ಗೆ ಬರ್ತಾರೆ. ಪ್ರಯತ್ನ ಮಾಡ್ತೀನಿ. ರಾಘವೇಂದ್ರ ಸರ್ ಒಂದು ನಿಮಿಷ. ಕನ್ನಡಕ್ಕೆ ಒಂದು ನಿಮಿಷ ರಾಘವೇಂದ್ರ ಸರ್, ಲೈವ್ ಅಲ್ಲಿದ್ದೀನಿ, ರಿಪಬ್ಲಿಕ್ ಕನ್ನಡ. ಒಂದು ನಿಮಿಷ ಸರ್. ಈಗ ವಿಶೇಷ ಪೂಜೆ ಎಲ್ಲ ಮಾಡಿದ್ರಿ ಇವತ್ತು ಶಿವರಾತ್ರಿ. ಎಷ್ಟೊತ್ತಿಗೆ ಇವತ್ತು ಸಂಜೆ ನೀವು ಗೆಸ್ಟ್ಗಳನ್ನೆಲ್ಲ ಕರೀತಾ ಇದ್ದೀರಿ? ಕಸ್ಟಮರ್ಸ್ಗೆ ನಾಳೆ ಓಪನ್ ಆಗುತ್ತೆ ಅಂತ ಕೇಳ್ಪಟ್ಟು, ಈಗ ಪೂಜೆ ಎಲ್ಲ ಏನು ನಡೀತಾ ಇದೆ ಅಂತ ಒಳಗಡೆ? ಇವತ್ತು ಹೋಮ ಇದೆ ಸರ್, ಲೈಕ್ ನವಗ್ರಹ ಹೋಮ ಇಟ್ಕೊಂಡಿದ್ದೀರಿ. ದೆನ್ ಒನ್ಸ್ ಇದೆಲ್ಲ ಆಗಿದ ಕೂಡಲೇ ಸಂಜೆ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸಂಜೆ ಬರ್ತಾರೆ 6 ಗಂಟೆ ಮೇಲೆ.
6 ಗಂಟೆ ಮೇಲೆ ಎಲ್ಲರೂ ಬರ್ತಾ ಇದ್ದಾರೆ. ನಾಳೆಯಿಂದ ಪಬ್ಲಿಕ್ಗೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಸರ್, ಮೊನ್ನೆ ಒಂದು ಮಾತು ಹೇಳಿದ್ರಿ, ಎಲ್ಲರ ಗಮನ ಸೆಳೆದಿತ್ತು. ಇಂಥ 10 ಸವಾಲುಗಳು ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ, ಹೊಸ ಹುರುಪು ಹೊಸ ಹುಮ್ಮಸ್ಸಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ನಮ್ಮನ್ನು ಸ್ವಾಗತಿಸಿ ಅಂತ ಹೇಳ್ತಾ ಇದ್ರಿ. ಆ ವಿಶ್ವಾಸ, ಆ ಪ್ರೀತಿ, ಆ ಹುಮ್ಮಸ್ಸು ಇವತ್ತು ನಿಮ್ಮಲ್ಲಿ ಇದೆಯಾ? ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಶಾಶ್ವತವಾಗಿರುತ್ತೆ ಸರ್. ಇನ್ಮೇಲೆ ನೀವೇ ನೋಡ್ತೀರಾ. ಸೊ ನಾನು ಸಮಸ್ತ ಜನತೆಗೂ ಮತ್ತು ನಮ್ಮ ಭಾರತೀಯರು ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಒಂದನ್ನೇ ಹೇಳ್ತಾ, ನನ್ನ ಬಿಸ್ನೆಸ್ ನಾಳೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಅಸ್. ಆ್ಯಂಡ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಇಂಡಿಯನ್ ಈಸ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನಾಟ್ ಓನ್ಲಿ ಫ್ರಮ್ ಪೀಪಲ್ ಹೂ ಆರ್ ದೇರ್ ಅಕ್ರಾಸ್ ದಿ ಗ್ಲೋಬ್. ನಮ್ಮ ಇಂಡಿಯನ್ಸ್ ಪ್ರತಿಯೊಬ್ಬರು ನಮ್ಮ ಸಪೋರ್ಟಲ್ಲಿದ್ದಾರೆ. ಆ್ಯಂಡ್ ವಿ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ. ಆ್ಯಂಡ್ ನಾಳೆಯಿಂದ ನಮ್ಮ ಬಿಸ್ನೆಸ್ ಪ್ರಾರಂಭ ಆಗ್ತಾಯಿದೆ. ಆ್ಯಂಡ್ ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸರ್. ರಾಮೇಶ್ವರ ಕೆಫೆ ಕೇವಲ ರಾಘವೇಂದ್ರ ರಾವ್ ಅವ್ರ ಮಾತಲ್ಲ, ಎಲ್ಲರದು ರಾಮೇಶ್ವರ ಕೆಫೆ ಅನ್ನೋ ರೀತಿಯಲ್ಲಿ ಭಾವನೆ ಇತ್ತು. ಬಿಫೋರ್ ಬಾಂಬ್ ಬ್ಲಾಸ್ಟ್, ಆಫ್ಟರ್ ಬಾಂಬ್ ಬ್ಲಾಸ್ಟ್ ಯಾವ ರೀತಿ ಕಾನ್ಫಿಡೆಂಟ್ ಆಗಿದ್ದೀರಿ? ಹೌದು ಸರ್, ಇದು ಯಾವತ್ತೂ ನಾವು ಇರೋದೇ ನಮ್ಮ ಗ್ರಾಹಕರ ಸೇವೆಗಾಗಿ. ಆ್ಯಂಡ್ ದಟ್ ಈಸ್ ದೇರ್ ಫಾರ್ ಎವರ್. ಆ್ಯಂಡ್ ಅವರ ಸೇವೆನೇ ಅದನ್ನೇ ವೃತ್ತಿಯಾಗಿ ತೊಗೊಂಡು ನಾವು ಮಾಡ್ತಾಯಿರಿ. ಅದರಲ್ಲಿ ಏನೂ ಎರಡು ಮಾತಿಲ್ಲವೇ ಇಲ್ಲ. ವಿ ಆರ್ ದೇರ್ ಫಾರ್ ದೆಮ್ ಫಾರ್ ಎವರ್ ಅಟ್ ಯುವರ್ ಸರ್ವಿಸ್. ನಿಮ್ಮ ಪ್ರೀತಿ ನಮ್ಮ ಮೇಲೆ ಏನು ತೋರಿಸ್ತಾ ಇರ, ಸದಾ ನಾವು ಅದಕ್ಕೆ ಚಿರಋಣಿಯಾಗಿರ್ತೀರಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಸೆಕ್ಯೂರಿಟಿ ಪರ್ಪಸ್ ಏನು ಕ್ರಮ ತಗೊಳ್ತಾ ಇದ್ದೀರಿ ನಿಮ್ಮ ಹೋಟೆಲ್ ಕಡೆಯಿಂದ? ನೀವು ನೋಡ್ತಾ ಈಗ ವಿ ಹ್ಯಾವ್ ಎ ಮೆಟಲ್ ಡಿಟೆಕ್ಟರ್ಸ್ ಆಲ್ಸೋ ಓವರ್ ಹಿಯರ್. ದೆನ್ ಅಗೇನ್ ವಿ ಕೆಪ್ಟ್ ಒನ್ ಎಕ್ಸ್ಕ್ಲೂಸಿವ್ ಪರ್ಸನ್ಸ್ ಆಲ್ಸೋ ವಿ ಹ್ಯಾವ್ ಕೆಪ್ಟ್ ಡೆಡಿಕೇಟೆಡ್ಲಿ. ಹೊರಗಡೆ ಓಡಾಡ್ತಾ ಇರ್ತಾರೆ ಅವರು, ಒಂಥರ ವಾಚ್ ಡಾಗ್ಸ್ ಥರ. ಸೊ ನಾಟ್ ಓನ್ಲಿ ಇನ್ ಅವರ್ ಹೋಟೆಲ್, ಇನ್ ಮೈ ಹೋಟೆಲ್ ಅಂತ ಎಲ್ಲ ಹೋಟೆಲಿಯರ್ಸು ವಿ ಆರ್ ಡೂಯಿಂಗ್ ದಿಸ್. ಪ್ರತಿಯೊಂದು ಹೋಟೆಲಿಯರ್ಸು ವಿ ಆರ್ ಡೂಯಿಂಗ್ ದಿಸ್. ಎಲ್ಲರೂ ಎಚ್ಚೆತ್ಕೊಂಡಿದ್ದೀರಿ. ನಾಟ್ ಓನ್ಲಿ ಇನ್ ಹೋಟೆಲ್ಸ್, ಈವನ್ ಎವ್ರಿಬಡಿ ವಿ ಆರ್ ಜಾಯ್ನಿಂಗ್ ಹ್ಯಾಂಡ್ಸ್. ಇದು ನಮ್ಮ ಒಂದು ಇಟ್ಸ್ ಅ ಪ್ರಿಕಾಷನರಿ ಕಾಲ್. ನಮಗೆ ಒಂದು ಇನ್ಮೇಲೆ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಒಂದು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮುಂದುವರಿಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದೀರಿ. ಶುಭವಾಗಲಿ ರಾಘವೇಂದ್ರ, ಆಲ್ ದಿ ಬೆಸ್ಟ್. ಎಸ್, ಇದು ರಾಘವೇಂದ್ರ ಅವರು ಹೇಳ್ತಾ ಇದ್ದಂತಹ ಮಾತು. ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ನಾವು ಈ ಕಾರ್ಯವನ್ನು ಆರಂಭಿಸಿದ್ದೇವೆ. ಇಡೀ ಭಾರತದಲ್ಲಿ ನಮಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ತು, ಒಳ್ಳೆ ಸಪೋರ್ಟ್ ಸಿಕ್ತು. ಎಲ್ರಿಗೂ ಧನ್ಯವಾದ. ಮತ್ತೆ ಹೊಸದಾಗಿ ನಿಮ್ಮ ಮುಂದೆ ಬರ್ತೀವಿ, ನಮ್ಮನ್ನು ಸ್ವಾಗತಿಸಿ ಅನ್ನೋಂತಹ ವಿಶ್ವಾಸದ ಮಾತುಗಳನ್ನು ಓನರ್ ರಾಘವೇಂದ್ರ ರಾವ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಜೊತೆ ಮಾತಾಡಿದ್ದಾರೆ. ಜಯಪ್ರಕಾಶ್, ವೆರಿ ನೈಸ್ ಶ್ರೀಪಾದ್, ಯು ಡನ್ ಇಟ್. ಅದ್ಭುತವಾಗಿ ಮಾಡಿದ್ರಿ. ಆಮೇಲೆ ರಾಘವೇಂದ್ರ ರಾವ್ ಅವರು ಕೂಡ ಮಾತಾಡಿದ್ರಿ. ಇವತ್ತು ನಮ್ಮ ಕರ್ನಾಟಕ ಪ್ರೈಮ್ ಟೈಮ್ ರಾಮೇಶ್ವರ ಕೆಫೆ ಸ್ಪಾಟ್ನಿಂದ ರಾತ್ರಿ ಅಲ್ಲಿಗೆ ಬರ್ತೀವಿ. ಅಲ್ಲಿಂದ 9 ಗಂಟೆ ರಾಮೇಶ್ವರ ಕೆಫೆಯಿಂದ 9 ಗಂಟೆ ಮತ್ತು 10 ಗಂಟೆ ಬುಲೆಟಿನ್ ಅಲ್ಲಿಂದ ಮಾಡ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ಸಿದ್ದರಾಮಯ್ಯನವರ ಪುತ್ರನಿಗೆ ಘೇರಾವ್ ಹಾಕಿದ್ದಾರಂತೆ. ಯಾಕೆ? ಬ್ರೇಕ್ ಆದ ನಂತರ ನೋಡೋಣ.